ಅವ್ರನ್ನೇ ಇವತ್ತು ತಪ್ಪಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಅಪಮೈತ್ರಿ ಸರಿನೋ ಇಲ್ಲೋ ಅನ್ನೋದನ್ನ ನೀವೇ ಈ ಸಂದರ್ಭದಲ್ಲಿ ತಾವು ತೀರ್ಮಾನ ಮಾಡಬೇಕು. ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ನಡೀತು, ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತು? ಎರಡು ಪವಿತ್ರವಾದಂಥ ಮೈತ್ರಿ ನಡೀಲಿಲ್ಲ. ಈಗ ತಾನೇ ನಾವೆಲ್ಲ ಶಿಕ್ಷಕರಿಗೆ ಇಬ್ರು ಸೇರಿ ಕೃತಜ್ಞತೆ ಸಲ್ಲಿಸ್ಬಿಟ್ಟು ನಾವು ಬಂದು ಹಿಂದೆ ಮುಂದಕ್ಕೂ ಕೂಡ ರಾಜ್ಯಸಭೆ ಎಲೆಕ್ಷನ್ ಆಯ್ತು, ಅಪವಿತ್ರ ಮೈತ್ರಿ ಮಾಡಿಕೊಂಡ್ರು, ಅದು ಕೂಡ ಆಗಲಿಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ತಾವು ಹೇಳಿದಿಷ್ಟೇ, ಇವತ್ತು ತಮಗೆಲ್ಲ ನಾನು ಹೇಳೋದಿಷ್ಟೇ, ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಸರ್ಕಾರ ಇದೆ. ಯಾರ ಸರ್ಕಾರ? ನಮ್ಮ ಸರ್ಕಾರ ಇಲ್ಲ, ಮಂಡ್ಯ ಮಹಾಜನತೆಯ ಸರ್ಕಾರ. ನಿಮ್ಮ ಕ್ಷೇತ್ರಗಳಿಗೆ ಏನೇನಾಗಬೇಕು, ನಿಮ್ಮ ಶಾಸಕರು ಏನು ಹೇಳ್ತಾರೆ ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೇವೆ. ನಮ್ಮ ರವಿ ಅವರು ಹೇಳ್ತಾ ಇದ್ದಾರೆ 70 ವರ್ಷದಿಂದ ಹಕ್ಕುಪತ್ರ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡಬೇಕು ಅಂತೇಳಿ. ಈಗ ಎಲ್ಲ ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಆ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರ ಸರ್ಕಾರದ ತೆರಿಗೆ ಡಿ.ಕೆ. ಸುರೇಶ್ ಹೇಳಿದ್ರು, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ದೋ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ದೋ. ಅಲ್ಲ ರೀ, ನಿಮ್ಮ ಪೆಟ್ರೋಲ್ ಕೊಟ್ಟಂತ ಟ್ಯಾಕ್ಸು, ನಿಮ್ಮ ಡೀಸೆಲ್ ಕೊಟ್ಟಂತ ಟ್ಯಾಕ್ಸು, ನಿಮ್ಮ ಸೋಪಲ್ಲಿ ಕೊಟ್ಟಂತ ಟ್ಯಾಕ್ಸು, ನಿಮ್ಮಲ್ಲಿ ಎಣ್ಣೆ ಕೊಟ್ಟಂತ ಟ್ಯಾಕ್ಸು, 2 ಎಣ್ಣೆನೂ ಅಷ್ಟೇ, ಅಡುಗೆ ಎಣ್ಣೆ, ಬಾಟ್ಲ್ ಎಣ್ಣೆ ಎರಡಕ್ಕೂ ಟ್ಯಾಕ್ಸ್ ಕೊಡ್ತಾ ಇದ್ದೀರಿ. ಇದನ್ನೆಲ್ಲ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೋಟಿ ಕೊಡ್ತಾ ಇದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕಾಲು ಭಾಗ ಕೊಡೋಕೆ ನಮಗೆ. ಅದಕ್ಕೆ ಕೇಳಿದ್ರೆ ದೇಶದ್ರೋಹಿ, ದೇಶನ ಒಡೆದಾಕಕ್ಕೆ ಪ್ರಯತ್ನ ಪಟ್ಟರು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಧ್ವನಿ ನಮ್ಮ ಹಕ್ಕಿಗೋಸ್ಕರ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು. ಇಲ್ಲಿವರೆಗೂ ಯಾರು ಕೂಡ ನಿಮ್ಮ ಬದುಕಿಗೋಸ್ಕರ ಸಹಾಯ ಮಾಡಲಿಲ್ಲ. ಇವತ್ತು ನಾವು ನಿಮ್ಗೆ ಹೇಳೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನೀನು ಯಾವ ಕಾರಣಕ್ಕೂ ನೀನು ಹೋರಾಟ ಮಾಡು, ನೀನು ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಿನಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ನೀನು ಹೋರಾಟ ಮಾಡದಿದ್ರೂ ಚಿಂತೆ ಇಲ್ಲ, ಆದರೆ ನೀನು ಮಾರಾಟ ಆಗಬೇಡ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹಂಗೆ ನಾವು ಈ ಸಂದರ್ಭದಲ್ಲಿ ಸತ್ಯದ ಜೊತೆಯಲ್ಲಿ ನಾವು ಹೋರಾಟವನ್ನು ನಾವು ಮಾಡಬೇಕು. ಹಿಡಿದಂಥ ಎಲ್ಲ ಕೆಲಸಗಳಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಈ ಜನರ ಬದುಕಿಗೋಸ್ಕರ ನಾವು ಮಾಡಬೇಕು. ಭಾಳ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನೆಲ್ಲ ನಂಬಿ ಇವತ್ತು ನಾವು ಬಂದಿದ್ದೇವೆ. ಆಶೀರ್ವಾದ ಇರಲಿ. ಈ ಕೈಯನ್ನು ಗಟ್ಟಿಪಡಿಸಿ ನಮ್ಮ ಸ್ಟಾರ್ ಚಂದ್ರು ಅವರೆಲ್ಲ ಕ್ಯಾಂಡಿಡೇಟು, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಚಲುವರಾಯ ಸ್ವಾಮಿ ಕ್ಯಾಂಡಿಡೇಟು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.